ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾಷಣ ಮಾಡಿದ ವೇದಿಕೆಯನ್ನ ಗಂಗಾಜಲ ಸಿಂಪಡಿಸಿ ಹಾಗೂ ಹೋಮ ನಡೆಸಿ ಶುದ್ಧೀಕರಣ ಮಾಡಿರುವ ಘಟನೆ ಖಂಡಿಸಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬ್ರಹ್ಮಗಿರಿ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಲಾಯಿತು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬಿಜೆಪಿ ಪಕ್ಷದ ಸಂವಿಧಾನ ವಿರೋಧಿ ಹಾಗೂ ವಿಭಜನಕಾರಿ ಧೋರಣೆಗಳನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಎ ಗಫೂರ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿ ಘಟನೆಗೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಒಳಪಟ್ಟಂತ ಒಬ್ಬ ದಾರ್ಶನಿಕ ವ್ಯಕ್ತಿ ಸಾಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ 8 ತಾರೀಕಿಗೆ ಆಗಸ್ಟ್ 8 ತಾರೀಕಿಗೆ ನಮ್ಮ ಉತ್ತರಾಖಂಡದ ರಾಜ್ಯದಲ್ಲಿ ಒಂದು ಸಭೆ ರಾಮಲೀಲಾ ಮೈದಾನದಲ್ಲಿ ನಡೆದಂತಹ ಸಭೆಯಲ್ಲಿ ಭಾಷಣ ಮಾಡಿ ತೆರಳಿದ ನಂತರ ಬಹುಶಃ ಇದೊಂದು ದೊಡ್ಡ ಇಡೀ ನಮ್ಮ ಭಾರತದ ಮನುಜಗಳಿಗೆ ಮಾಡಿದಂತ ಒಂದು ಅವಮಾನ ಅಂತ ಹೇಳಿದ್ರೆ ತಪ್ಪಿಲ್ಲ. ಏನದು ಸಾಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂವಿಧಾನಬದ್ಧವಾದ ಒಂದು ಅಧಿಕಾರದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಇದ್ದಾಗ ಅವರು ಹೋದ ತಕ್ಷಣ ಆ ಸ್ಥಳ ಅಶುದ್ಧ ಆಯ್ತಂತ ಹೇಳಿ ಪ್ರಚಾರ ಮಾಡಿ ಅದನ್ನು ಶುದ್ಧೀಕರಣ ಮಾಡತಕ್ಕಂತ ಒಂದು ನೀಚ ಕೃತ್ಯ ಮಾಡಿದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ಗಂಗಾ ಜಲವನ್ನು ತಂದು ಅವರು ಮಾತಾಡಿದಂತ ವೇದಿಕೆಯನ್ನು ಶುದ್ಧ ಮಾಡಿ ಹೋಗುದಂದ್ರೆ ಇದು ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಲ್ಲ, ಇಡೀ ದಲಿತ ಸಮುದಾಯಕ್ಕೆ, ಇಡೀ ಕೆಳಬಂದರ ಮಾನವ ಸಮುದಾಯಕ್ಕೆ ಒಂದು ಮಾಡಿದಂತ ಅಪಚಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿನಿಮಿಷ ಈ ದೇಶದ 140 ಕೋಟಿ ಜನ ಕೂಡ ತಲೆ ತಗ್ಗಿಸುವಂತ ಒಂದು ಕೆಲಸ ಕಾರ್ಯವನ್ನ ಇವತ್ತು ಬಿಜೆಪಿ ಪಕ್ಷವನ್ನು ನಡೆಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅನೇಕ ವರ್ಷ 10-12 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಸತತವಾಗಿ ಈ ದೇಶದ ಸಂವಿಧಾನದ ಮೇಲೆ ದಾಳಿ ಮಾಡುವಂತ ಕೆಲಸ ಕಾರ್ಯವನ್ನ ಬಿಜೆಪಿ ಪಕ್ಷ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಇತ್ತೀಚಿನ ದಿವಸಗಳನ್ನೇ ನಾವು ತೆಗೆದು ನೋಡಿದ್ರು ಕೂಡ ಏನು SIR ನ ಹೆಸರಿನಲ್ಲಿ ಬಡವರು ಯಾರಿದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಯಾರಿದ್ದಾರೆ, ಅಲ್ಪಸಂಖ್ಯಾತರು ಯಾರಿದ್ದಾರೆ, ಯಾರು ಅಮಾಯಕರಿದ್ದಾರೆ, ವಲಸೆ ಕಾರ್ಮಿಕರಿದ್ದಾರೆ, ಅವರ ಓಟುಗಳನ್ನು ಕಿತ್ತು ಹಾಕುವುದರ ಮುಖಾಂತರ ಇವತ್ತು ಅವರ ಎಜೆಂಡವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವರ ಯಾವ ಒಂದು ಸಂಸ್ಕೃತಿ ಅವರ ಹತ್ರ ಇದೆ ಅಂತ ಹೇಳಿದ್ರೆ, ಮನು ಸಂಸ್ಕೃತಿಯನ್ನ ವಾಪಸ್ ಇಲ್ಲಿಗೆ ಅನುಷ್ಠಾನಕ್ಕೆ ತರಬೇಕು. ಈ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನು ನಾವು ಒಪ್ಪುವುದಿಲ್ಲ, ಮನುಸ್ಮೃತಿಯನ್ನ ತರಬೇಕು ಅನ್ನುವಂತ ರೀತಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಅದನ್ನ ಅನುಷ್ಠಾನಕ್ಕೆ ತರಬೇಕಾಗಿದ್ರೆ ಯಾರು ಇವತ್ತು ಈ ದೇಶದ ಜನಸಂಖ್ಯೆಯಲ್ಲಿ 95% ಜನರನ್ನ ಬಡವರಾಗಿ ಮಾಡಬೇಕು, 5% ಜನರನ್ನ ಶ್ರೀಮಂತರಾಗಿ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಬಡವರ ಹಕ್ಕುಗಳನ್ನ ಕಿತ್ತು ತೆಗೆಯುವಂತ ಕೆಲಸ ಕಾರ್ಯಕ್ಕೆ ತೊಡಗಿಸಿಕೊಂಡಿದ್ದಾರೆ.